PRP, BRP, ECO ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಅನ್ನು ಮಾನ್ಯ ಸಚಿವರಲ್ಲಿ ನೀಡಲು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗಣ್ಯರೆಲ್ಲರೂ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಿದ್ದೇನೆ. ಭಾಳ ಸಂತೋಷ ಇತ್ತು. ಬಂದಾಗ ಎಲ್ಲ ಶಿಕ್ಷಕರು ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತ ಮಾಡಿದ್ರಿ, ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರಿ. ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥವರು, ಈ ದೇಶದ ಪ್ರಜೆಗಳನ್ನಾಗಿ ಸೃಷ್ಟಿ ಮಾಡತಕ್ಕಂಥ ಆ ಶಕ್ತಿ ನಿಮ್ಮಲ್ಲಿದೆ. ತಂದೆ ತಾಯಿಯವರು ಬಿಟ್ಟರೆ ದೇವರು ಯಾರು ಅಂದರೆ ಗುರುಗಳ ಒಂದು ಸ್ಥಾನದಲ್ಲಿ ಏನೇನು ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. DDP ಅವರು ಹೊಸದಾಗಿ ಬಂದಿದ್ದಾರೆ, ಮಂಜುನಾಥ್ ಅಂತ. ಅವರು ಚಿಕ್ಕಮಗಳೂರಲ್ಲಿದ್ದರು, ಪ್ರಮೋಷನ್ ಆಗಿ ಈಗ ನನ್ನ ಇಲಾಖೆಗೆ ಹೊಸದಾಗಿ ಬಂದಿದ್ದಾರೆ. ನಾನು ಶಿಕ್ಷಣ ಸಚಿವನಾದ ಮೇಲೆ ಕೆಲವು ಸಾಕಷ್ಟು ನಿರ್ಧಾರಗಳನ್ನು ನಾನು ಮಾಡಿದ್ದೆ. ಸೆಪ್ಟೆಂಬರ್ 5ನೇ ತಾರೀಕು ವಿಧಾನಸೌಧದಲ್ಲಿ ಹೋದ ವರ್ಷ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು, ಇವತ್ತಿನ ನಮ್ಮ ದೇಶದ ವಾತಾವರಣ ನೋಡಿದಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನೀವೇನು ಮಾಧ್ಯಮದಲ್ಲಿ ನೋಡ್ತೀರಿ ಅದೆಲ್ಲ ಹದಬಸ್ತಾಗಬೇಕು. ಇಲ್ಲಿ ಕಾನೂನು ಸುವ್ಯವಸ್ಥೆ, ಪ್ರೀತಿ ವಿಶ್ವಾಸದ ಏನು ಕುವೆಂಪು ಅವರು ಹೇಳಿದ್ದಾರೆ, ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿ ತೋಟ ನಮ್ಮ ಕರ್ನಾಟಕ ರಾಜ್ಯ ಅಂತ. ಅದನ್ನೇನಾದ್ರು ಉಳಿಬೇಕು ಅಂತ ಹೇಳಿದರೆ ಮುಂದಿನ ಪೀಳಿಗೆಗೆ ಆ ಸಂವಿಧಾನದ ಪೀಠಿಕೆಯನ್ನು ಇಡೀ ದೇಶದಲ್ಲಿ ಎಲ್ಲೂ ಮಾಡಿರಲಿಲ್ಲ. ಆದರೆ ಶಿಕ್ಷಣ ಸಚಿವನಾದ ನನಗೆ ಭಾಳ ಹೆಮ್ಮೆ ಇದೆ. ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ದೇಶದ ಒಳ್ಳೆ ಪ್ರಜೆ ಆಗಲಿಕ್ಕೆ ಏನು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಆ ಸಂವಿಧಾನ ಪೀಠಿಕೆಯನ್ನು ಮಕ್ಕಳ ಬಾಯಲ್ಲಿ ಮಾತಾಡ್ತಕ್ಕಂಥ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಅದು ಬಹಳ ಅವಶ್ಯಕತೆ. ಅದು ಇವತ್ತು ಗೊತ್ತಾಗಲ್ಲ ನಿಮಗೆ, ಇನ್ನು ಮುಂದೆ ಗೊತ್ತಾಗುತ್ತೆ. ಮುಂದೆ ಒಂದು 15-20 ವರ್ಷ ಆದಮೇಲೆ ಅದು ಬದಲಾವಣೆ ಗೊತ್ತಾಗ್ತದೆ. ರಾಜ್ಯದಲ್ಲಿರ್ತಕ್ಕಂಥ 1,06,00,000 ಮಕ್ಕಳು ಏನಿದ್ದಾರೆ ನನ್ನ ಇಲಾಖೆಯಲ್ಲಿ, ಎಲ್ಲರೂ ಕೂಡ ಬೆಳಗ್ಗೆ ಶಾಲೆಗೆ ಹೋದಾಗ ಸಂವಿಧಾನ ಪೀಠಿಕೆಯನ್ನು ಓದ್ತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನರು ನನಗೆ ಅನ್ಸುತ್ತೆ ನಾವೇ ಬೇಕಾದ್ರೆ ಎಬ್ಸಿದ್ರೆ ಎಷ್ಟು ಜನರಿಗೆ ಸಂವಿಧಾನ ಪೀಠಿಕೆ ಬಾಯ್ಹಾಟ್ ಬಂದಿದೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ಜನರ ಮೇಲೂ ಸಿಗೋದು ಡೌಟ್. ನನ್ನನ್ನು ಸೇರಿ ಅದೇನು ನಾನೇನು ಎಕ್ಸ್ಕ್ಯೂಸ್ ಅಲ್ಲ. ಯಾಕೆ ನಮಗೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಹೇಳ್ಕೊಡ್ಲಿಲ್ಲ. ನಮ್ಮ ರಾಷ್ಟ್ರಗೀತೆಯನ್ನು ಹೇಳ್ಬಿಡ್ತೀವಿ, ಜನಗಣಮನ ಹೇಳ್ಬಿಡ್ತೀವಿ. ಆದರೆ ಸಂವಿಧಾನ ಪೀಠಿಕೆ ಭಾಳ ಮುಖ್ಯವಾಗಿತ್ತು, ಅದನ್ನು ಹೇಳ್ಕೊಡ್ಲಿಲ್ಲ. ಆದರೆ ನನಗೆ ಹೆಮ್ಮೆ ಇದೆ, ನಮ್ಮ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಕೆಲವು ಪ್ರೈವೇಟ್ ಶಾಲೆಗಳು ಕೂಡ ಇವತ್ತು ಸಂವಿಧಾನ ಪೀಠಿಕೆಯನ್ನು ಮಾತಾಡಿ ಇವತ್ತು ಅದೇ ಸಂವಿಧಾನ ಪೀಠಿಕೆಯನ್ನು ಒಂದು ಮಾನವ ಸರಪಳಿಯಲ್ಲಿ ಇವತ್ತು ವಿಶ್ವ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಭಾಳ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಭಾಗಿಯಾಗಿರೋದು ನಮಗೆ ಹೆಮ್ಮೆ ಅಂತ ಹೇಳಿ ಅನಿಸ್ತದೆ. ಕೆಲವು ಹೆಚ್ಚಿನ ಒಂದು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಶಿಕ್ಷಣ ಸಚಿವನಾದಾಗ ಎಲ್ಲರೂ ಅಂದ್ಕೊಂಡಿದ್ರು, ಯಾಕೆಂದ್ರೆ ನನಗೆ ಇಲಾಖೆ ಕೊಡಬೇಕಾದ್ರೂ ಕೂಡ ಭಾಳ ದೊಡ್ಡ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿತ್ತು. ಯಾಕೆಂದರೆ ನಾನು ಬೇರೆ ಯಾವುದೋ ಇಲಾಖೆ ಕೊಟ್ಟಿದ್ದು, ನನಗೆ ಶಿಕ್ಷಣ ಇಲಾಖೆ ಕೊಟ್ಟಿರಲಿಲ್ಲ. ನನಗೆ ಗೊತ್ತಿದೆ, ಬಟ್ ನಿಮಗೆ ಯಾರು ಹೇಳಲ್ಲ ಯಾವ ಇಲಾಖೆ ಅಂತ. ಆದರೆ DK ಶಿವಕುಮಾರ್ ಅವರು ಇದನ್ನು ಮುಂಚೆ ಕೂಡ ನಾನು ಹೇಳಿದ್ದೆ ನಿಮಗೆ. DK ಶಿವಕುಮಾರ್ ಅವರು ಏನು ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಇಲ್ಲ ಮೊದಲಿಗೆ ಆ ಇಲಾಖೆ ಬೇಡ, ಸ್ವಲ್ಪ ಕಷ್ಟದ ಇಲಾಖೆ ಕೊಡ್ರಿ, ಯಾಕೆಂದರೆ ಚೆನ್ನಾಗಿ ಮಾಡ್ತಾನೆ ಅಂದರೆ ನನಗೆ ವಿಶ್ವಾಸ ಏನು ಅಂದರೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಇಲ್ಲ ಮೊದಲು ಕಷ್ಟದ ಕೊಟ್ಟರೆ ಅದನ್ನ ಸುಧಾರಣೆ ಮಾಡ್ತಾನೆ ಅಂತಕ್ಕಂಥದ್ದು ಆ ವಿಶ್ವಾಸದ ಮೇಲೆ ಇವತ್ತು ಶಿಕ್ಷಣ ಸಚಿವರಾಗಿ ಮಾಡಿದರು. ಮತ್ತು ಸುರ್ಜಾವನ್ ಅವರು ಅಂತ ಹೇಳಿದ್ದಾರೆ ನಮ್ಮ ಉಸ್ತುವಾರಿಗಳು ನಮ್ಮ ರಾಜ್ಯಕ್ಕೆ, ಅವರು ಅದನ್ನು ಹೌದು ಮೊದಲು ಕಷ್ಟದ ಕೊಡ್ರಿ, ಅವ್ರು ಚೆನ್ನಾಗಿ ಮಾಡ್ತಾನೆ. ನನಗೆ ಅನಿಸುತ್ತೆ ಎಲ್ಲ ಕೆಲಸನೂ ನಾನೇನು ಮಾಡೋಕ್ಕಾಗಲ್ಲ, ಎಲ್ಲರೂ ಕಷ್ಟ ಆಗ್ತದೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಶೇಕಡವಾರು 35-40% ಸರ್ಕಾರಿ ನೌಕರರು ಯಾವ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂದರೆ ಅದು ನನ್ನ ಒಂದು ಶಿಕ್ಷಣ ಇಲಾಖೆಯಲ್ಲಿದ್ದಾರೆ ಅನ್ನತಕ್ಕಂಥದ್ದು ಹೆಮ್ಮೆಯ ವಿಚಾರ. ಅದನ್ನು ನೀವು ಕೂಡ ಪಾಲ್ಗೊಳ್ಳ, ನೀವೆಲ್ಲರೂ ಕೂಡ ಇದ್ದೀರಿ, ಭಾಳ ಸಂತೋಷ ಆಗ್ತದೆ. ಮೊನ್ನೆನೂ ಕೂಡ ಭಾಳ ಎಲ್ಲ ಗೌರವ ಕೊಟ್ಟರು. ತುಂಬ ವರ್ಷದ ಬೇಡಿಕೆ 7ನೇ ಪೇ ಬೇಕಾಗಿತ್ತು ಎಲ್ಲರಿಗೂ, ಹೌದಾ? ಎಲ್ಲರಿಗೂ ಬರ್ತಾ ಇತ್ತಲ್ಲ.
ಚಪ್ಪಾಳೆನೇ ಇಲ್ಲ. ಎಂಥ ಟಿಪ್ಪಣಿ ಇದ್ರೂ ಕೂಡ ಗ್ಯಾರಂಟಿಗಳು ಮುಚ್ತಾರೆ. ಅದು ಗ್ಯಾರಂಟಿಗಳು ಮುಚ್ಚಲಿಲ್ಲ. 7th ಪೇ ಕೊಡೋದಿಲ್ಲ ಅಂತ ಹೇಳಿದ್ರು. 7th ಪೇ ಕೊಟ್ಟಾಯಿತು. ಸಾಕಷ್ಟು ಸಹಕಾರವನ್ನು ನಮ್ಮ ಇಲಾಖೆಯಿಂದ ಇವಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಶಿಕ್ಷಣಕ್ಕೆ ಕಲಿಕೆಯಲ್ಲಿ ಒಳ್ಳೆಯದಾಗಬೇಕಂತ ಹೇಳಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ನಾವು ಏನಂತ ಹೇಳಿದರೆ ಸೈನ್ಸ್ ಲ್ಯಾಬ್ ಇರಲಿಲ್ಲ, ಸ್ಲೋಲಿ ಸೈನ್ಸ್ ಲ್ಯಾಬ್ ಕೆಲವು ಭಾಗದಲ್ಲಿ ಶುರು ಮಾಡ್ತಾ ಇದ್ದೀವಿ. ಕೆಲವು ಮ್ಯಾಥಮೆಟಿಕ್ಸಿಗೆ ಈ ಗಣಿತ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಶಿಕ್ಷಣ ಇಲಾಖೆಯಲ್ಲಿ ಅತಿ ಶಿಕ್ಷಕರು ಅನಿವಾರ್ಯ. ಏನು ಮಧು ಬಂಗಾರಪ್ಪ ಅವರು 10 ಲಕ್ಷ ಕೊಟ್ಟರು ಅಂತ ಹೇಳಿ, ಮಧು ಬಂಗಾರಪ್ಪ 10 ಲಕ್ಷ ಕೊಡೋದು ಮುಖ್ಯ ಅಲ್ಲ, ಆ ಚಿಂತನೆ ಭಾಳ ಮುಖ್ಯ. ಯಾಕೆಂತೇಳಿದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ನಾನು ಶುರು ಮಾಡಿದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಸಂಬಳದಿಂದ 10 ಲಕ್ಷವನ್ನು ಅವರು ಓದಿರ್ತಕ್ಕಂಥ ಅವ್ರ ಶಾಲೆಗೆ ಅವರು 10 ಲಕ್ಷನ ದೇಣಿಗೆ ಕೊಟ್ಟರು. 10 ಲಕ್ಷ ಅವ್ರು 10 ಕೋಟಿ ಕೊಡ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಚಿಂತನೆ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ಅವ್ರು ಏನಾದರೂ ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ ಅಂದಿದ್ರೆ ಸಿದ್ದರಾಮಯ್ಯರು ಅನ್ನೋರು ನಮಗೆ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಅವರು ಇಡೀ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ನಮ್ಮ ಬಂಗಾರಪ್ಪಾಜಿಯವರು, ನಮ್ಮ ತಂದೆಯವರು, ಅವರು ಕೂಡ ಯಾವ ಶಾಲೆಯಲ್ಲಿ ಓದಿ ಪುತ್ತೂರಲ್ಲೇ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಅವರೆಲ್ಲ ಡಿಗ್ರಿ ಮುಗಿಸಿ ಸರ್ಕಾರಿ ಲಾ ಕಾಲೇಜಲ್ಲಿ, ಮಹಾರಾಜ ಕಾಲೇಜಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ ಅದೇ ಪುತ್ತೂರಿನ ಗ್ರಾಮದ ಒಂದು ಸರ್ಕಾರಿ ಶಾಲೆಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಚುಕ್ಕಾಣಿಯನ್ನು ಹಿಡಿದು ಅವರನ್ನು ಇವತ್ತು ಕೂಡ ಬಂಗಾರಪ್ಪಜಿಯವರು ನೆನಪು ಮಾಡ್ಕೊಳ್ತಾರೆ. ಆದರೆ ನಾನು ಕಾನ್ವೆಂಟಲ್ಲಿ ಓದೋದು, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಅವಕಾಶ ನನಗೆ ಸಿಗಲಿಲ್ಲ. ಯಾಕಂದರೆ ಕಾನ್ವೆಂಟಿಗೆ ಕಳಿಸಿದ್ರು. ಆದರೆ ಇವತ್ತೇನಾದ್ರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದಾರೆ, ಇವತ್ತು ಶಾಸಕರಾಗಿದ್ದಾರೆ ಅಂದರೆ ಅದು ನಮ್ಮ ಕ್ಷೇತ್ರದ ಆಶೀರ್ವಾದ ಒಂದು ಕಡೆಗಿದ್ದರೆ, ಅದೇ ನಮ್ಮ ಕ್ಷೇತ್ರದ ಜನರು ಬಂಗಾರಪ್ಪಾಜಿಯವ್ರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿ ಅವರನ್ನು ಮುಖ್ಯಮಂತ್ರಿ ಮಾಡಿದಾರಲ್ಲ, ಅವರು ಓದಿರ್ತಕ್ಕಂಥ ಶಾಲೆಗೆ ನಾನೇನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ನಾನು 10 ಲಕ್ಷದ ಒಂದು ದೇಣಿಗೆಯನ್ನು ಅವ್ರಿಗೆ ಏನೇನು ಬೇಕು ಎಲ್ಲ ಕಂಪ್ಯೂಟರ್ ಇರ್ಬೋದು, ಟೇಬಲ್ ಅದೆಲ್ಲ ಕೊಟ್ಟಿದ್ದೀವಿ. ಇದೇ ನಿಟ್ಟಿನ ಮೇಲೆ ಮುಂದೆ ಒರೆಸ್ತಾ ಇದ್ದೀವಿ. ಏನಂತ ಹೇಳಿದರೆ ಸುಮಾರು 46,000 ಶಾಲೆಗಳಿದ್ದಾವೆ ನನ್ನ ಇಲಾಖೆಯಲ್ಲಿ. ನೀವು ಅದರೊಳಗೆ ಇದ್ರಲ್ಲಿ ತೋರಿಸಿದ್ರಿ ಎಷ್ಟು ವಾಟ್ಸಪ್ ಗ್ರೂಪ್ ಮಾಡಿದ್ದದು, 15-16 ಸಾವಿರ ತೋರಿಸಿದ್ರಲ್ಲ, 16 ನಿಮ್ಮದು ಹಳೆ ಡೇಟಾ. ಅದು ಇವತ್ತಿನ ನೀವು ಹೊಸ ಡೇಟಾ ಕೊಡ್ತೀನಿ. 46,000 ಶಾಲೆ. ಧರ್ಮಣ್ಣವರೇ ಆರಾಮಾಗಿದ್ದೀರಾ? ಧರ್ಮಣ್ಣ